ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇವತ್ತು ಜನವರಿ 10. ಪ್ರಾಯಶಃ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೇಹ ಬಿಟ್ಟ ಅಂದ್ರೆ ತೀರಿಕೊಂಡಂತಹ ದಿವಸ ಇವತ್ತಿರ್ಬೋದು ಅಥವಾ ನಾಳೆ 11ನೇ ತಾರೀಕು. ಒಟ್ಟು ರಾತ್ರಿ ಅವರು ದೇಹ ಬಿಡ್ತಾರೆ. ಊಟ ಎಲ್ಲ ಆದ್ಮೇಲೆ ಅಸ್ವಸ್ಥರಾಗಿ ತೀರ್ಕೊಂಡ್ರು ಅಂತ ಹೇಳ್ತಾರೆ. ರಷ್ಯಾ ದೇಶಕ್ಕೆ ಹೋಗಿದ್ರು ಒಂದು ಒಪ್ಪಂದ ಮಾಡ್ಕೊಳಕ್ಕೋಸ್ಕರವಾಗಿ. ರಷ್ಯಾಕ್ಕೆ ತಾಷ್ಕೆಂಟ್ ಅಂತ ಹೇಳಿ ಅಲ್ಲಿಗೆ ಹೋಗಿದ್ರು. ಅಲ್ಲಿಯೇ ಅವರು ಕೊನೆ ಉಸಿರು ಹೇಳಿದ್ರು ಅಂತ ಹೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ ಈ ಸಂದರ್ಭದಲ್ಲಿ ಅಂದ್ರೆ ಈ ಬೆಳಗಿನ ಶುಭ ವೇಳೆಯಲ್ಲಿ, ಅದು ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ನೆನೆಸಬಹುದಾ? ಖಂಡಿತ ನೆನೆಸಬೇಕು. ಯಾಕಂದ್ರೆ ಭಾರತ ಅನಿಶ್ಚಿತತೆಯ ಪರಿಸ್ಥಿತಿಯಲ್ಲಿದ್ದಾಗ, ತನ್ನ ಅಸ್ಮಿತೆಯನ್ನು ಕಳ್ಕೊಳ್ಳುತ್ತೇನೋ ಅನ್ನುವ ಅನುಮಾನಕ್ಕೊಳಗಾದಾಗ ಮತ್ತೆ ಭಾರತೀಯರಿಗೆ ಸ್ವಾಭಿಮಾನವನ್ನು ತಂದುಕೊಟ್ಟಂತಹವು, ಭಾರತೀಯತೆಯ ಅಸ್ಮಿತೆಯನ್ನು ಉಳಿಸಿದವರು, ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿನಿಧಿಯಾಗಿ ಪ್ರಾಮಾಣಿಕತೆ, ಸರಳತೆ ಮತ್ತು ದಿಟ್ಟತೆ. ಬಹಳ ಜನ ಪ್ರಾಮಾಣಿಕವಾಗಿ ಸರಳವಾಗಿರೋರಿಗೆ ದಿಟ್ಟತನ ಇರೋದಿಲ್ಲ. ದಿಟ್ಟತನ ಇದ್ದವರಿಗೆ ಪ್ರಾಮಾಣಿಕತೆ, ಸರಳತೆ ಇರೋದಿಲ್ಲ. ಇದು ಪ್ರಕೃತಿಯ ನಿಯಮ, ಅಥವಾ ಮನುಷ್ಯ ರೂಢಿಸ್ಕೊಂಡು ಬಂದಿರತಕ್ಕಂತಹ ಒಂದು ರೀತಿಯ ಸ್ವಭಾವ ಅಂತ ಇಟ್ಕೊಳ್ಳಿ. ಸಾತ್ವಿಕರಿಗೆ ಧೀರತೆ, ಧೈರ್ಯ, ದಿಟ್ಟತನ ಇರೋದಿಲ್ಲ, ಕಡಿಮೆ, ಹೆದರ್ತಾರೆ ಬಹಳ ಜನ. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವಿರುದ್ಧ ಅವರು ಒಂದು ಕಡೆ ತುಂಬಾ ಸರಳರು, ಪ್ರಾಮಾಣಿಕರು. ಬ್ರಿಟಿಷರ ಕಾಲದಲ್ಲಿ ಇನ್ನು ಸ್ವಾತಂತ್ರ್ಯ ಬಂದಿರಲಿಲ್ಲ ಭಾರತಕ್ಕೆ. ಆವಾಗ ನಡೆದಂತ ಒಂದು ಘಟನೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಜೈಲ್ಗೆ ಹಾಕಿರ್ತಾರೆ. ಜೈಲ್ಗೆ ಹಾಕಿದ್ದಾಗ ಅವರ ಸಂಬಂಧಿಕರು ಯಾರೊಬ್ರು ತೀರ್ಕೊಳ್ತಾರೆ. ತೀರ್ಕೊಂಡಾಗ ಮತ್ತಿನ್ನು ಅವ್ರನ್ನ ನೋಡೋದಕ್ಕೆ ಅದೇನೋ ಅಂತ್ಯಕ್ರಿಯೆಗಳು ಅದೆಲ್ಲ ಇರ್ತಾವಲ್ಲ, ಅದನ್ನ ಮಾಡಬೇಕು ಅಂತ ಹೇಳಿ ಪ್ಯಾರೋಲ್ ಮೇಲೆ ಹೊರಗಡೆ ಬರೋದು ಅಂತ ಹೇಳ್ತಾರೆ. ಅಂದ್ರೆ ಒಪ್ಪಿಗೆ ತಗೊಂಡು ನ್ಯಾಯಾಧೀಶರದ್ದು ಹೊರಗಡೆ ಬಂದ್ರು. ಅವ್ರಿಗೆ ಒಂದು ಟೈಮ್ ಕೊಟ್ಟಿತ್ತು, ಒಂದು ಸಮಯ ಕೊಟ್ಟಿತ್ತು, ಒಂದು 15 ದಿವಸ ಎಲ್ಲ ಮುಗಿಸ್ಕೊಂಡು ಬನ್ನಿ. ಸರಿ, ಇವ್ರದ್ದು ಇನ್ನೂ ಕೆಲವು ದಿನ ಇತ್ತು, ಎಲ್ಲ ಮುಗೀತು. 11 ದಿವಸಕ್ಕೆ 12 ದಿವಸಕ್ಕೆ ಎಲ್ಲ ಮುಗೀತು. ಇನ್ನು 3-4 ದಿವಸ ಇತ್ತು. ಆವಾಗಲೇ ಹೊರಟೋದ್ರು ಜೈಲು. ಅವಾಗ ಕೇಳಿದ್ರು ಸಿಬ್ಬಂದಿ, ಇಲ್ಲ ಇನ್ನು ನಿಮ್ದು ಸಮಯ ಇದೆಯಲ್ಲ, ಯಾಕೆ ಈಗಲೇ ಬರ್ತಾ ಇದ್ದೀರ, ಹೊರಗಡೆ ಇರಿ ಅಂತ ಸಿಬ್ಬಂದಿಗಳು, ಸಂಬಂಧಪಟ್ಟವ್ರು ಹೇಳಿದ್ರು ಕೂಡ ಶಾಸ್ತ್ರಿಗಳು ಹೇಳ್ತಾರೆ, ನಂದು ಮುಗಿದಿದೆ ಕೆಲಸ ಮುಗಿದ್ಮೇಲೆ ನಾನು ಅಲ್ಲಿರೋ ಸರಿಯಾದದ್ದಲ್ಲ, ನನಗಿಲ್ಲಿರ್ಬೇಕು ಅನ್ನೋದಿದೆ ನಿಯಮದ ಪ್ರಕಾರ. ಅಂದ್ರೆ ಬ್ರಿಟಿಷರ ಕಾನೂನು ಸರಿ ಇಲ್ಲ, ನಮಗೆ ಶೋಷಣೆ ಮಾಡ್ತಾ ಇದೆ, ನಮಗೆ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದ್ರ ವಿರುದ್ಧನೇ ಅವ್ರು ಹೋರಾಟ ಮಾಡ್ತಿದ್ದಾರೆ. 15 ದಿವಸ ಪೆರೋಲ್ ಕೊಟ್ಟಿದ್ದಾರೆ, ನಾನು ಇರ್ಬೇಕು, ಹೊರಗಡೆ ಇರಬಹುದು. ಆದ್ರೂ ಕೂಡ ಇಲ್ಲ, ನನ್ನ ಅವಧಿ ಮುಗ್ದಿದೆ, ಅಂದ್ರೆ ನನ್ನ ಕೆಲಸ ಮುಗ್ದಿದೆ, ನಾನು ಒಳಗಡೆ ಹೋಗ್ಬೇಕು. ಇಲ್ಲಿಂದ ಹಿಡ್ಕೊಂಡು ಅವರ ಹಣಕಾಸಿನ ನಿಯಮಗಳಂತೂ ಬಿಡಿ, ಅದು ಈಗಿನ ಕಾಲದವ್ರಿಗೆ ಯಾರಿಗೂ ಸಾಧ್ಯ ಇಲ್ವೇನು.
ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅವರ ಶ್ರೀಮತಿಯವರು ಲಲಿತಾ ಶಾಸ್ತ್ರಿಯವರು ಯಾರಿಗೋ ಒಂದ್ಸರಿ ಹಣ ಕೊಡಬೇಕಾದ ಪ್ರಸಂಗ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹತ್ರ ಇರಲ್ಲ. ಅಂದ್ರೆ ಯಾರ ಕೇಳಕ್ ಬರ್ತಾರೆ, ಹಿಂಗೆ ಸಹಾಯ ಕೇಳಕ್ ಬರ್ತಾರೆ. ಅವಾಗ ಅವ್ರ ಹತ್ರ ಇರೋದಿಲ್ಲ. ನನ್ನ ಹತ್ರ ಇದೆ, ಬನ್ನಿ ಸ್ವಲ್ಪ ಕೊಡ್ತೀನಿ. ಹೌದಾ, ಕೊಡು. ಹೆಣ್ಮಕ್ಳು ಮತ್ತೆ ಅವ್ರ ಖರ್ಚಿಗಾಗಿ ಉಳಿಸಿರ್ತಾರಲ್ಲ, ಅದ್ರಲ್ಲಿ ಸ್ವಲ್ಪ ಕೊಡ್ತಾರೆ. ಹೌದು, ಇಷ್ಟು ಹಣ ಹೆಂಗ್ ಸಂಗ್ರಹ ಆಯ್ತು? ನೀವು ಕೊಟ್ಟಿದ್ರಲ್ಲಿ ಸ್ವಲ್ಪ ಉಳಿಸಿ ಇಟ್ಟಿದ್ದೀನಿ. ಹೌದಾ? ಆವಾಗ ಬರ್ಕೊಂತಾರ ಅವ್ರು ಮೇಲಿನ ಆಫೀಸಿಗೆ, ನನಗೆ ಸಂಬಳ ಜಾಸ್ತಿ ಆಗಿದೆ, ಇನ್ನೂ ಒಂದ್ ಸ್ವಲ್ಪ ನೀವು ಕಮ್ಮಿ ಮಾಡಬೇಕು ಅಂತ. ಇದು ಅತಿ ಆಯ್ತು. ಆದರ್ಶಗಳಲ್ಲೂ ಕೂಡ ಇದು ಅತಿ ಆಯ್ತು. ಇದು ಅಂದ್ರೆ ಇದು ಒಳ್ಳೇದಲ್ಲ. ಸಾತ್ವಿಕತೆ ನಿಯಮಗಳು ಬೇಕು, ನಿಜ, ಮನುಷ್ಯನಿಗೆ ಬೆಳಿಲಿಕ್ಕೆ ಬೇಕು. ಈ ಅಂದ್ರೆ ಲಲಿತಾ ಶಾಸ್ತ್ರಿಗಳು ಉಳಿಸಿದ್ದ ಹಣವನ್ನ, ಲಲಿತಾ ಅವರು ಉಳಿಸಿದ್ದ ಹಣವನ್ನ ಇಸ್ಕೊಂಡು ಇದು ಹೆಂಗ್ ಉಳಿತು ಅಂತ ಅಂದಾಗ ನಾನು ಉಳಿಸಿದೀನಿ ಅಂದ್ರೆ ಸಂತೋಷ ಪಡ್ಬೇಕಾಗಿತ್ತು. ಮತ್ತೆ ತಾನು ದೇಶಕ್ಕಾಗಿ ಅಥವಾ ಇನ್ನೊಬ್ಬರಿಗೆ ಕೊಡಕ್ಕೂ, ಇನ್ನೊಬ್ಬರನ್ನ ಮೆಚ್ಚೋದಕ್ಕಾಗಿಯೋ ಅಥವಾ ತನ್ನ ಆದರ್ಶ ಉಳಿಸ್ಕೊಳ್ಳೋದಕ್ಕಾಗಿಯೋ ಹೆಂಡತಿ ಮಕ್ಕಳನ್ನ ಬಳಸೋದು ಅಥವಾ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದು, ಅವರ ನಿಯಮಗಳಿಗೆ ಅಡ್ಡಿ ಬರೋದು ಕೂಡ ತಪ್ಪೇನೆ. ಅದು ಕೌಟುಂಬಿಕ ನ್ಯಾಯ ಆಗೋದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮಾಡಿದ್ರೆ ತಪ್ಪೇ ಅದು. ಆದ್ರಿಂದ ಅಂದ್ರೆ ಅಷ್ಟೊಂದು ಆದರ್ಶವನ್ನ ಪಾಲಿಸ್ತಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಇನ್ನು ಚಿಕ್ಕವನಿದ್ದಾಗ ಅವರ ಪೋಷಕರು, ತಂದೆ ಬೇಗ ತೀರ್ಕೊಂಡ್ಬಿಡ್ತಾರೆ. 2-3 ವರ್ಷದ ಬಾಲಕ ಇದ್ದಾಗಲೇ ತೀರ್ಕೊಂಡ್ಬಿಡ್ತಾರೆ. ಹಾಗಾಗಿ ತಾಯಿ ಅವರ ಅಜ್ಜನ ಮನೆಯಲ್ಲಿ ಅಂದ್ರೆ ತವರು ಮನೆಯಲ್ಲಿ ಕಳಿಬೇಕಾದ ಪ್ರಸಂಗ. ಈ ಹುಡುಗ ಸಣ್ಣ ಹುಡುಗ, ಜೊತೆಗೆ ಕುಳ್ಳ ಹುಡುಗ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎತ್ತರ ಇರಲಿಲ್ಲ, ಕುಳ್ಳಗಿದ್ರು ಬಹಳ. ಆದ್ರೆ ಅವ್ರ ವಿಚಾರಗಳು ಎಷ್ಟು ಎತ್ತರ ಇದ್ವು. ಮತ್ತು ಆ ಸಣ್ಣ ಹುಡುಗನಲ್ಲೇ ಎಲ್ಲರೂ ಅವನಿಗೆ ಹಂಗಸ್ತಿದ್ರು. ಸಹಪಾಠಿಗಳಿರ್ತಾರಲ್ಲ, ತಮಾಷೆ ಮಾಡ್ತಿದ್ರು, ಹಂಗಸ್ತಿದ್ರು. ನೀ ಕುಳ್ಳ ತೆಳಗೂ ಇದ್ರು ಕುಳ್ಳಗೂ ಇದ್ರು, ನೀ ಸಣಕ್ಲ ಅಂತೆಲ್ಲ ಅಂತಿದ್ರು. ಆವಾಗ ಗುರುನಾನಕರದೊಂದು ಪದ್ಯ ಹೇಳ್ಕೊಂತಿದ್ರಂತ ಅವ್ರು. ಏನಂದ್ರೆ ಈ ಬಿರುಗಾಳಿ ಬೀಸಿದಾಗ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದು ಹುಲ್ಲು ಬೀಳ್ತವೆ, ಆದ್ರೆ ಹುಲ್ಲು ಏನೂ ಆಗಲ್ಲ, ಹುಲ್ಲಿಗೇನೂ ಆಗಲ್ಲ. ಬಿರುಗಾಳಿ ಚಂಡಮಾರುತ ಬಂದರೂ ಕೂಡ ಹುಲ್ಲಿಗೇನೂ ಆಗೋದಿಲ್ಲ ಅಂತ ಅವರು ಆ ಪದ್ಯನ ಗುನುಗುನಿಸ್ತಾ ಇದ್ರು. ಅಂದ್ರೆ ಅಂತ ಉನ್ನತ ಮಟ್ಟದ ವಿಚಾರ, ತಿಳುವಳಿಕೆ. ಅವರು ನನ್ನನ್ನು ಹಂಗಸ್ದಾಗ ಬೇಜಾರು ಮಾಡ್ಕೋಬಾರ್ದು, ಅಥವಾ ಅವ್ರಿಗೆ ಈ ರೀತಿ ಉತ್ತರ ಕೊಡ್ಬೇಕು, ಜಗಳ ಆಡಂಗಿಲ್ಲ, ಈ ರೀತಿ ಉತ್ತರ ಕೊಡ್ಬೇಕು ಅನ್ನೋದೇನಿದೆಯಲ್ಲ, ಅದು ಬಹಳ ಉನ್ನತವಾದಂತಹ ಆಲೋಚನೆ. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರ ಬದುಕು, ಅವರ ದೇಶ ಪ್ರೇಮ ಮತ್ತೆ ದಿಟ್ಟತನಗಳು ವ್ಯಕ್ತ ಆಗಿದ್ದು ಪ್ರಧಾನಮಂತ್ರಿ ಆದ್ಮೇಲೆ. ಅವರು ಪ್ರಧಾನಮಂತ್ರಿ ಆಗಕ್ ಮುಂಚೆನೆ ಇನ್ನೂ ಒಂದ್ಸಾರಿ ನೆಹರು ಇದ್ದಾಗ್ಲೇನೆ ಒಂದು ಘಟನೆ ನಡೆಯುತ್ತೆ. ಒಂದು ರೈಲ್ವೆ ಮಂತ್ರಿ ಮಾಡಿರ್ತಾರೆ ಅವ್ರಿಗೆ. ರೈಲ್ವೆ ಮಂತ್ರಿ ಮಾಡಿದ್ದಾಗ ಅವ್ರು ರೈಲ್ವೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇವಾಗ ತಪ್ಪು ಮಾಡಿದ್ರು ರಾಜೀನಾಮೆ ಕೊಡಲ್ಲ ಇವು. ಸ್ವತಃ ಮಂತ್ರಿಗಳೇ ತಪ್ಪು ಮಾಡಿ, ಭ್ರಷ್ಟಾಚಾರ ಮಾಡಿ, ವಿಚಾರಣೆಗೆ ಆಜ್ಞೆ ಆದ್ಮೇಲೂ ನಮ್ಮ ಮಂತ್ರಿಗಳು ರಾಜೀನಾಮೆ ಕೊಡಲ್ಲ ಅಥವಾ ಒಪ್ಕೊಳ್ಳಲ್ಲ, ಸಾಬೀತಾದ್ರೂ ಒಪ್ಕೊಳ್ಳಲ್ಲ. ಅಂತ ಅನೈತಿಕವಾಗಿ ಭಂಡ್ರ ಆಗಿರತಕ್ಕಂಥ ಇವತ್ತಿನ ಕಾಲದಲ್ಲಿ, ಅಥವಾ ನೈತಿಕತೆ ಕಡಿಮೆ ಆದಂತಹ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ದುರಂತ ಆದ್ರೆ ತಮ್ಮ ಮಂತ್ರಿ ಸ್ಥಾನಕ್ಕೆ ಸುಲಭವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅವ್ರನ್ನ ಮಂತ್ರಿ ಪದವಿಯಿಂದ ಕೈ ಬಿಡಕ್ ಆಗ್ಲಾರ್ದೇನೆ ನೆಹರು ಅವರಿಗೆ ಖಾತೆ ರಹಿತ ಮಂತ್ರಿ ಅಂತ ಮಾಡಿದ್ರು. ಅವ್ರಿಗೆ ಪ್ರಾಯಶಃ ಯಾರೂ ಇಲ್ವೇನೋ ಆ ಥರ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ ಬಿಡಕ್ ಮನ್ಸಿಲ್ಲ,
ಅವರು ಏನೇ ಜವಾಬ್ದಾರಿ ಆದ್ರೂ ತಾವು ತಮ್ಮ ತಲೆ ಮೇಲೆ ಹೊತ್ಕೊಳ್ತಾರೆ. ಅದಕ್ಕೆ ನೀವು ಮಂತ್ರಿಗಳು ಹೌದು, ನಿಮಗೆ ಯಾವ ಖಾತೆನೂ ಇಲ್ಲ, ಹಿಂಗೆ ಕೆಲಸ ನಿರ್ವಹಿಸಿ ಒಟ್ಟು ನಮ್ಮ ಕ್ಯಾಬಿನೆಟ್ ಅಲ್ಲಿ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಆ ನೈತಿಕ ಜವಾಬ್ದಾರಿ. ಇನ್ನು ಅವ್ರ ದಿಟ್ಟತನ ಗೊತ್ತಾಗಿದ್ದು ಪ್ರಧಾನಮಂತ್ರಿ ಆದ್ಮೇಲೆ. ಪಾಕಿಸ್ತಾನದ ಜೊತೆ ಅವರು ಅಂದ್ರೆ ಪಾಕಿಸ್ತಾನದವರು ಕಾಲ್ ಕೆರ್ಕೊಂಡು ಯುದ್ಧಕ್ಕೆ ಬಂದಾಗ ಅಮೆರಿಕನಾಗ್ಲಿ ರಷ್ಯಾನಾಗ್ಲಿ ಪ್ರಾರ್ಥನೆ ಕೇಳಲಾರ್ದೆ, ಅವರಿಗೆ ಭಿಕ್ಷೆ ಬೇಡಲಾರ್ದೆ ಅವರು ನೇರವಾಗಿ ನಮ್ಮ ಸೈನಿಕರನ್ನೇ ಹುರಿದುಂಬಿಸಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಯಶಸ್ಸನ್ನು ಸಾಧಿಸ್ತಾರೆ. ಆದರೆ ದುರ್ದೈವದ ಸಂಗತಿ, ಅಮೆರಿಕದವರು ಪಾಕಿಸ್ತಾನದ ಪರ ನಿಂತಿರ್ತಾರೆ. ಅವಾಗ ರಷ್ಯಾದವರು ಕೂಡ ಸುಮ್ಮನೆ ಯಾಕೆ ಅವ್ರ ಜೊತೆ ತಲೆ ಕೆಡಿಸ್ಕೊಳ್ಳೋದು, ಬೇಡ ಬಿಟ್ಬಿಡಿ, ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಂಡಿರ್ತಾರೆ. ಅಲ್ಲಿ ತನಕ ಮುಂದಕ್ಕೆ ಹೋಗಿರ್ತಾರೆ ನಮ್ಮ ಸೈನಿಕರು, ಲಾಹೋರ್ ತನಕ ಹೋಗಿರ್ತಾರೆ. ಆದ್ರೂ ರಷ್ಯಾದವ್ರು ಹೇಳಿದ್ದಕ್ಕೆ ರಷ್ಯಾದವರು ನಮ್ಮ ಜೊತೆ ಸ್ನೇಹ ಚೆನ್ನಾಗಿತ್ತು. ಆವಾಗ ಅವ್ರ ಪ್ರದೇಶಗಳನ್ನ ಬಂಧಿತರಾದಂಥ ಕೆಲವರನ್ನ ಬಿಟ್ಬಿಡ್ತಾರೆ. ಅಂದ್ರೆ ಆ ದಿಟ್ಟತನ, ಇನ್ನೂ ಅವ್ರದ್ದು ದೊಡ್ಡತನ ಗೊತ್ತಾಗೋದು ಅಮೆರಿಕಾದವರು ಗೋಧಿ ಕೊಡೋದನ್ನು ನಿಲ್ಲಿಸಿದಾಗ. ಅಂದ್ರೆ ಭಾರತವನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಗೋಧಿ ಕಳಿಸ್ತಾ ಇದ್ದಿದ್ದು ನಿಲ್ಲಿಸ್ತಾರೆ. ಆವಾಗ ಅಂಗಲ್ ಹಚ್ಚೋದಿಲ್ಲ ಇವರು, ಅಂದ್ರೆ ಬೇಡೋದಿಲ್ಲ. ಆಯ್ತು ಬೇಡ, ನಾವೇ ಪ್ರಯತ್ನ ಮಾಡೋಣ, ಬೆಳೆಯೋಣ. ಅದಕ್ಕಿಂತ ಹೆಚ್ಚಾಗಿ ಒಂದೊತ್ತು ಊಟ ಬಿಡಿ, ಸೋಮವಾರದ ದಿವಸ ಒಂದೊತ್ತು ಉಪವಾಸ ಮಾಡಿ ಅಂತ ಕರೆ ಕೊಟ್ರು. ಅವರು ಸ್ವತಃ ಮಾಡ್ತಿದ್ರು. ಅದು ದೇವ್ರಿಗೋಸ್ಕರ ಅಲ್ಲ. ದೇವ್ರಿಗೋಸ್ಕರ ಸೋಮವಾರ ಉಪವಾಸ ಮಾಡೋದು ಅಥವಾ ಅವ್ರವ್ರ ಮನೆ ದೇವ್ರದ್ದು ದಿವಸ ಉಪವಾಸ ಮಾಡೋದು ಎಲ್ರಿಗೂ ಗೊತ್ತಿತ್ತು ಭಾರತೀಯರಿಗೆ. ಆದರೆ ದೇಶಕ್ಕೋಸ್ಕರ ಮತ್ತು ನಮ್ಮ ಸೈನಿಕರಿಗೋಸ್ಕರ ಅವ್ರೇನು ಉಪವಾಸ ಮಾಡಿ ಅಂತಂದ್ರು, ಅದು ಬಹಳ ಜನ ಪಾಲಿಸಿದ್ರಂತ. ಅವಾಗ ಹೋಟ್ಲುಗಳು ಕೂಡ ಬಾಗಿಲು ಹಾಕ್ಬಿಡ್ತಿದ್ವು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರ ಒಂದು ಕರೆ ಅದು ಪ್ರಭಾವ ಬೀರ್ತಾ ಇತ್ತು. ಯಾಕೆ ಅಂದ್ರೆ ಸ್ವತಃ ನಡೆದು ನುಡಿತಾ ಇದ್ರು, ಅವರು ಸ್ವತಃ ಹಾಗೆ ನಡ್ಕೊಳ್ತಾ ಇದ್ರು. ಅಂತಹ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯನ್ನ ಭಾರತೀಯ ದುರ್ದೈವ ಬಹಳ ದಿವಸ ಉಳಿಸ್ಕೊಳ್ಳಿಲ್ಲ ನಮ್ಮವರು. ಕೇವಲ 18 ತಿಂಗಳಲ್ಲಿ ಅವರು ತಮ್ಮ ಪ್ರಧಾನಮಂತ್ರಿ ಸ್ಥಾನ ಬಿಡಬೇಕಾಗತ್ತೆ. ಅಂದ್ರೆ ಪ್ರಧಾನಮಂತ್ರಿ ಆಗಿಯೇ ತೀರ್ಕೊಳ್ತಾರೆ. ಹೀಗೆ ಒಬ್ಬ ಮಹಾನ್ ನಾಯಕ, ಆದರ್ಶ ನಾಯಕ, ಅದು ದುರಂತವಾಗಿ ಅಪಮೃತ್ಯುವಾಗಿ ಅಂತಾನೆ ಕರೀಬಹುದು. ವಯಸ್ಸಾಗಿತ್ತು, ವಯಸ್ಸಂದ್ರೆ ತುಂಬಾ ವಯಸ್ಸೇನಲ್ಲ, 62 ವರ್ಷ ಅಷ್ಟೇ. 62 ವರ್ಷಕ್ಕೆ ತೀರ್ಕೊಳ್ತಾರೆ. 1904 ಹುಟ್ಟಿದರು, 66 ತೀರ್ಕೊಂಡ್ರು. ಹುಟ್ಟಿದ್ದು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನನೇ. ತೀರ್ಕೊಂಡಿದ್ದು ಜನವರಿ 10 ಅಂತ ಕಾಣಿಸುತ್ತೆ, ಅನ್ಕೊಂಡಿದ್ದೀನಿ. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಅಂತ್ಯ ವಿಚಿತ್ರವಾಗಿ, ವಿಸ್ಮಯವಾಗಿ, ನಿಗೂಢವಾಗಿ ಆಯಿತು ಅಂತ ತಿಳ್ಕೊಂಡು ರೆಕಾರ್ಡ್ ಆಗಿದೆ, ದಾಖಲಾಗಿದೆ. ಆದರೆ ಅವ್ರನ್ನ ಕೊಲ್ಲಬಹುದು ಅಥವಾ ಅವ್ರ ಅಂತ್ಯ ಆಗಬಹುದು, ಆದರೆ ಅವರ ಆದರ್ಶಗಳನ್ನ ಯಾರು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಬದುಕಿರ್ತಕ್ಕಂಥವರು ಅವರ ಕೆಲವು ಆದರ್ಶಗಳನ್ನು ಇಟ್ಕೊಂಡು ನಡಿಬೇಕು. ಅಂದ್ರೆ ಮಾತ್ರ ನಮ್ಮ ಬದುಕು ಶ್ರೇಷ್ಠ ಆಗತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗಾಗ್ಲಿ ದೇಶಕ್ಕಾಗ್ಲಿ ನಾನು ಮಾಡ್ತೀನಿ ಅಂತ ಏನಲ್ಲ, ನಾವು ಹೊರಡ್ಬೇಕಾಗಿಲ್ಲ. ನಮ್ಮ ಬದುಕನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಇಂತಹವರ ಕೆಲವು ಆದರ್ಶಗಳನ್ನ ಅಳವಡಿಸ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.